ಕೆಲ್ಸದಲ್ಲಿ ಇದೀನಿ ಗುರು. ಯಾಕೆ ಇಷ್ಟೊಂದು ಒಟ್ಟೋಸ್ತಾ ಇದೀಯ? ಊಟ ಮಾಡಿದ್ರಾ? ಊಟ ಮಾಡ್ದ ಅಂತ ಕೆಲ್ಸ ಅದೇನ್ ಕೇಳ್ತಾ ಇಲ್ವಾ? ಹಲೋ, ಕೊಟ್ರೆ ಹಂಗೆ ತಣ ಅನ್ಬಿಡ್ಬೇಕು ಹಂಗೆ. ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ ಇನ್ನೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಏನಂದ್ರೆ ಫ್ರೆಂಡ್ಸ್ ಗಳಿಗೆಲ್ಲರಿಗೂ ಇರಿಟೇಟ್ ಮಾಡೋದು. ಮೊದ್ಲು ಯಾರು ಬಲಿ ಆಗ್ತಾರೆ ನೋಡೋಣ ಬರ್ರಿ, ಆಯ್ತಾ? ಮಜಾ ಇರುತ್ತೆ ಬರ್ರಿ ಗೈಸ್, ಸಖತ್ ಮಜಾ ಇರುತ್ತೆ. ಗೈಸ್, ನಮ್ ಲಿಂಗರಾಜ್ ಅಣ್ಣ ಫೋನ್ ಮಾಡ್ತಾ ಇದೀನಿ. ಹಲೋ. ಹಲೋ ಅಣ್ಣ, ನಮಸ್ಕಾರ ಅಣ್ಣ. ನಮಸ್ಕಾರ. ಏನಣ್ಣ ಮಾಡ್ತಾ ಇದೀರಾ? ಮಾಮೂಲಿ ರಿಪೋರ್ಟ್ಸ್ ಮಾಡ್ತಾ ಇದ್ದೆ, ಬಿಸಿ ಇದ್ದೆ. ಏನ್ ನೀವು ಫೇಸ್ಬುಕ್ ಅಲ್ಲಿ ಕೆಲಸ ಮಾಡೋದಾ ರಿಪೋರ್ಟ್ಸ್ ಮಾಡಕ್ಕೆ? ಏನ್ ಹೇಳ್ರಿ? ಏನ್ ಕಣ, ಏನಣ್ಣ ಮಾಡ್ತಾ ಇದ್ದೀರಾ? ಮಾಮೂಲಿ ಕೆಲ್ಸ ಮಾಡ್ತಾ ಇದೀನಿ. ಕೆಲ್ಸ ಏನಕ್ಕೆ ಮಾಡ್ತಾ ಇದೀರಾ? ಊಟ ಮಾಡ್ರಿ. ಏನೋ ವಿಚಾರ ಆಯ್ತಾ ಇಂಪಾರ್ಟೆಂಟ್? ಊಟ ಮಾಡ್ರಿ ಮೊದ್ಲು. ಏನ್ ವಿಚಾರ? ಊಟ ಆಯ್ತು ಕಣ್ರಿ. ಏನ್ರಿ ಸಮಸ್ಯೆ? ಏನಕ್ಕೆ ಇನ್ನ ಮದ್ವೆ ಆಗಿಲ್ಲ ನೀವು? ಮದ್ವೆ ಯಾಕಪ್ಪ ಬರ್ತೀಗ ನಿಮ್ಗೆ? ಏನ್ರಿ ಸ್ವಾಮಿ, ಈ ತರ ಆಗೋದ್ರೆ ಹೆಂಗೆ ನಿಮ್ ಜೀವನ ನಡೆಯೋದು? 40 ವರ್ಷ ಆಯ್ತಲ್ರಿ ಸ್ವಾಮಿ. ರೀ ಸ್ವಾಮಿ, ಇವಾಗ ನಮ್ಗೆ ಉಳಿಸ್ಬೇಡಿ. ಈಗ ಏನ್ ಫೋನ್ ಮಾಡಿರೋದು, ಏನ್ ಹೇಳ್ರಿ ಬೇಗ? ಈ ತರ ಆಡಿದ್ರೆ ನಿಮ್ ಜೀವನ ನಿಜವಾಗ್ಲೂ ಮುಂದೆ ಚೆನ್ನಾಗಿರಲ್ಲ ಸ್ವಾಮಿ. ನಂಗೆ ಈಗ ತಲೆ ಕೆಡ್ತದ. ನನ್ಗೆ ಈಗ ಫೋನ್ ಮಾಡಿರೋ ವಿಚಾರ ಹೇಳ್ರಿ. ಅದೇ ಸ್ವಾಮಿ, ಊಟ ಮಾಡಿದ್ರಾ? ಗೈಸ್, ನಗು ಹೋಗ್ಬಿಡ್ತೈತೆ, ಮ್ಯೂಟ್ ಮಾಡಿದ್ವಿ. ಮತ್ ಏನಕ್ಕೆ ಮದ್ವೆ ಮಾಡ್ಕೊಂಡಿಲ್ಲ ಊಟ ಮಾಡಿದ್ರೆ? ಕೆಲ್ಸದಲ್ಲಿ ಇದೀನಿ ಗುರು. ಯಾಕೆ ಇಷ್ಟೊಂದು ಒಟ್ಟೋಸ್ತಾ ಇದೀಯ? ಹೌದಾ, ಏನ್ ಕೆಲ್ಸ ಮಾಡೋದ್ ನೀವು? ಗುಡ್ಡೆ ಹಾಕೋದಕ್ಕೆ ತಿಕಾಯ ಉರಿಸ್ಬೇಡಿ ಈಗ. ಹಲೋ, ಮಾತಾಡ್ರಿ. ಹೇಳಿ ಮಾತಾಡ್ತಾರಲ್ಲ. ಏನಾದ್ರು ಇಂಪಾರ್ಟೆಂಟ್ ಬೇಗ ಕೆಲ್ಸ ಐತ್ ನಂಗೆ. ಇಂಪಾರ್ಟೆಂಟ್ ರೀ. ಏನಕ್ಕೆ ರೀ ಊಟ ಮಾಡಿಲ್ಲ? ನನ್ಗೆ ಯಾಕಣ ಹಿಂಗ್ ಮೊಟ್ಟ ಉರಿಸ್ತೀರಿ ಕೆಲ್ಸ ಟೈಮಲ್ಲಿ? ಬಾಸ್ ಬೇರೆ ಬಂದ್ ನೋಡ್ತಾರ, ಮೇಲೆ ಕ್ಯಾಮ್ರಾ ಬೇರೆ ಅದೇ. ಅಲ್ಲ, ಊಟ ಮಾಡಿದ್ರ ನೀವು? ಮಾಡ್ದೆ. ಈಗ ಯಾಕೆ ಹಿಂಗೆ ಏನ್ ಕುಳ್ಗಿಡ್ತಿದಾರ ಹೆಂಗೆ? ಮತ್ ಯಾವ ತರ ಮಾತಾಡ್ತಾರೆ? ಶಂಕರ್ ನಾಗ್ ಸ್ಟೈಲ್ ಅಲ್ಲ ಇದು, ಎಣ್ಣೆ ಹೊಡೆದ ಸ್ಟೈಲ್ ಕಣ. ಇಲ್ಲಿ ಕೆಟ್ಟ ಫೋನ್ ಮಾಡಿದ್ರೆ ನಕ್ಕಲ್ ಬೈಸ್ಕತಿ ಅನ್ಸುತ್ತೆ. ಸರಿ, ಊಟ ಮಾಡಿದ್ರಾ? ಊಟ ಮಾಡಿದ್ರಾ? ಊಟ ಮಾಡ್ದ ಅಂತ ಕೆಲ್ಸ ಅದೇನ್ ಕೇಳ್ತಾ ಇಲ್ವಾ? ಅಲ್ಲ, ಕರೆಕ್ಟ್ ಟೈಮ್ ಊಟ ಮಾಡ್ತೀರಾ? ಮದ್ವೆ ಆಗಕ್ ಏನ್ರಿ ಸ್ವಾಮಿ ನಿಮ್ಗೆ? ಈ ಮಡಗಿ ಫೋನ್ ಉಸ್ಬೇಡ ಅಂತ ಮಡಗು ಫೋನ್ ಐತಿ ಕೆಲ್ಸ. ಹಲೋ ಹಲೋ, ಇವ್ ಮತ್ತೆ ಮಾಡಿದ್ರೆ ಇತ್ತಲ್ಲ. ಮಾತಾಡಕ್ಕೆ ಇವಾಗ ಮತ್ತೆ ಮಾಡ್ತೀನಿ. ಮತ್ತೆ ಮಾಡ್ತಾ ಇದ್ದೀನಿ. ಯಾಕಣ ಕಟ್ ಮಾಡಿದ್ದು? ನಮ್ ಕೆಲ್ಸ ಐತಕಂಡ್ರೆ, ರಿಪೋರ್ಟ್ಸ್ ಮಾಡ್ಬೇಕು. ನೀವೇನ್ ಫೇಸ್ಬುಕ್ ಅಲ್ಲಿ ಕೆಲಸ ಮಾಡ್ತೀರಾ ರಿಪೋರ್ಟ್ಸ್ ಮಾಡಕ್ಕೆ? ಫೋನ್ ಬೇರೆ ನೋಡ್ಕೊಂಡು ಮೆಸೇಜ್ ಅವೆಲ್ಲನೇ ಕಳ್ಸಿರ್ತಾರಲ್ಲ ಗ್ರೂಪ್, ಅದನ್ನ ಹಾಕ್ಬಿಟ್ಟು ಸಿಸ್ಟಮ್ ಅಲ್ಲಿ ಆಡ್ ಮಾಡ್ಬೇಕು. ನಾನ್ ಲೌಡ್ ಸ್ಪೀಕರ್ ಕೊಡ್ತಾ ಮಾತಾಡ್ತಾನೆ, ನನಗೆ ಎಲ್ಲ ಉಳಿಸ್ಬೇಡಿ ಈಗ. ಅಲ್ಲ ಕಣ್ರಿ ಸ್ವಾಮಿ, ನೀವ್ ಎಷ್ಟನೇ ಕ್ಲಾಸ್ ಓದಿದೀರಾ? ರಿಪೋರ್ಟ್ ಕೆಲಸ ಸಿಕ್ಬಿಟ್ಟು ನಮ್ಮ ಹತ್ರನೇ ತಲೆಗೆ ಶೂಟ್ ಆಗ್ತಿದ್ದೀರಾ? ನನಗೆ ಇಲ್ಲಿ ನಗಕ್ಕೂ ಆಗೋದಿಲ್ಲ, ನೋಡ್ಬೇಕು ಫೋನ್ ಬೇಗ. ಯಾಕೆ ಸ್ವಾಮಿ? ವಿಚಾರ ಹೇಳ್ಬಿಟ್ಟು ನನ್ಗೆ ಏನು ಉರ್ಸಕ್ಕೆ ಅಂತಾನೆ ಫೋನ್ ಮಾಡಿದಾರೆ ಹೆಂಗೆ? ಕರೆಕ್ಟ್ ಟೈಮ್ ಊಟ ಮಾಡ್ತೀರಾ? ಕರೆಕ್ಟ್ ಟೈಮ್ ಮದ್ವೆ ಆಗಕ್ಕೆ ನಿಮ್ಗೆ? ಕರೆಕ್ಟ್ ಟೈಮ್ ಊಟ ಮಾಡ್ತೀನಿ, ಕರೆಕ್ಟ್ ಟೈಮ್ ಕೆಲಸ ಮಾಡ್ತೀನಿ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಯಾಕೆ ಸ್ವಾಮಿ ಈ ತರ ಮಾಡ್ತೀರಾ? ಸರಿ, ಏನೋ ಆಗದ್ ಕಣ. ನಾನು 6:30 ಮೇಲೆ ಫೋನ್ ಮಾಡ್ಬಿಟ್ಟು ಆಮೇಲೆ ಕ್ಲಾಸ್ ತಗೋತೀನಿ. ನಿಮ್ಗೆ ಈಗ ಮಾತಾಡಕ್ ಆಗುದಿಲ್ಲ, ಇಲ್ಲ ಹೇಳಕ್ ಆಗುದಿಲ್ಲ. ಸರಿ, ಊಟ ಮಾಡಿದ್ರಾ? ತಿಂದೆ. ಅಲ್ಲೇ 30 ಸಲ ಕೇಳ್ತಿರಲ್ಲ. ಮತ್ ಕರೆಕ್ಟ್ ಟೈಮ್ಗೆ ಮದ್ವೆ ಆಗಕ್ಕೆ ಏನ್ರಿ ಸ್ವಾಮಿ ನಿಮ್ಗೆ? ತಂದಿಲೆ ಕೆಟ್ಟಿದ್ರೆ ಇದು ಯಾಕೆ ಹಿಂಗ್ ಹಚ್ಚಿದ್ರಿ? ಹಲೋ. ಮಡಿಕೆ
ಫೋನ್ ಮಾಡಿ ನನ್ ಕೆಲಸ ತಲೆನೋವು ಬಂದ್ಬಿಡ್ತು. ನಮ್ ಲಿಂಗರಾಜ್ ಅಣ್ಣ ಕರೆಕ್ಟ್ ಆಗಿ ಗೊತ್ತಾಯ್ತು. ಗೈಸ್ ನನ್ನ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದ್ ಲೈಕ್ ಮತ್ತೆ ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ಈ ತರನೇ ವಿಡಿಯೋಸ್ ತಗೊಂಡ್ಬರ್ತಾ ಇರ್ತೀನಿ ನಿಮ್ಗೋಸ್ಕರ ನಗ್ಸಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.